ಹಾಯ್ ಎವ್ರಿವನ್, ಇವತ್ತು ಒಂದು ರೆಸಿಪಿ ತಂದಿದ್ದೀನಿ. ನೀರು ದೋಸೆ ಮಾಡೋಣವಾ? ಇದನ್ನು ಮಂಗಳೂರಲ್ಲಿ ಜಾಸ್ತಿ ಮಾಡ್ತಾರೆ, ಸೂಪರಾಗಿರುತ್ತೆ. ಹಾಗಿದ್ರೆ ಬನ್ನಿ. ಮೊದಲು ರಾತ್ರಿ ಅಕ್ಕಿನ ನೆನೆಸಿದ್ದೆ. ರಾತ್ರಿ ಹೊತ್ತು ನೆನೆಸಿದ್ರೆ ಚಂದ, ಇಲ್ಲ ಅರ್ಜೆಂಟಾಗಿ ಮಾಡ್ತೀನಿ ಅಂದರೆ 3 ಅವರ್ ನೆನೆಸ್ಬಿಟ್ಟು ಮಾಡ್ಬೋದು. ಅದಕ್ಕೆ ಸ್ವಲ್ಪ ಕಾಯಿ ಹಾಕೋತಿದ್ದೀನಿ. ಕಾಯಿನ ತುರಿದೇ ಹಾಕೋಬೇಕು ಅಂತೇನಿಲ್ಲ, ಪೀಸ್ ಮಾಡ್ಬಿಟ್ಟು ಹಾಕಿದ್ರೂ ನಡೆಯುತ್ತೆ. ನೋಡಿ ಇಷ್ಟು ಹಾಕೊಂಡಿದ್ದೀನಿ. ನಾನು 1 ಲೋಟ ಅಕ್ಕಿಗೆ ಇಷ್ಟು ಕಾಯಿ ಹಾಕಿದ್ದೀನಿ. ನೀರು ಹಾಕಬಾರ್ದು, ಫಸ್ಟು ನಂತರ ಹಾಕೋಣ. ಹಾಗೆ ರುಬ್ತಾಯಿದ್ದೀನಿ. ರುಬ್ಬಿದ ನಂತರ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರಾದ್ಮೇಲೆ ರುಬ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿ. ದೋಸೆ ಹಿಟ್ಟಿನ ಅದಕ್ಕೆ ಇರಬಾರ್ದು, ಸ್ವಲ್ಪ ತೆಳ್ಳಗಿರಬೇಕು. ಹಾಗಂತ ತುಂಬ ತೆಳುನೂ ಆಗಬಾರ್ದು. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಇಷ್ಟದಕ್ಕೆ ಬಂದರೆ ಸಾಕು. ಮೊದಲು ತವಾ ಇಟ್ಟು ಅದಕ್ಕೆ ಕಾಯೋ ಗಂಟ ಇರಿ. ಕಾದಾದ ನಂತರ ಈ ಥರ ದೋಸೆ ಬ್ಯಾಟರ್ನ ಚೆಲ್ಲಿ, ಬೆಳೆಯೋದೇನು ಬೇಡ, ಬೆಳೆಯೋದ್ರೆ ಅಷ್ಟು ನೀಟಾಗಿ ಬರಲ್ಲ. ಈ ಥರ ಮಾಡಿದ್ರೆ ಪರವಾಗಿಲ್ಲ. ಈಗ ನೀರು ದೋಸೆ ರೆಡಿ ಟು ಈಟ್. ಇಷ್ಟೋ ತನಕ ನಾನು ವಿಡಿಯೋ ನೋಡಿದ್ದೆ ಥ್ಯಾಂಕ್ ಯು. ಮತ್ತೆ ಸಿಗೋಣ.